ಹಾಯ್ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ ಇನ್ಸೈಡ್ ಇಂಟು, ಈ ಮೂರರಲ್ಲೂ ಏನ್ ವ್ಯತ್ಯಾಸ ಇದೆ ಅಂತ ಗೊತ್ತಿದೆಯಾ? ಇದು ಕಾಣಕ್ಕೆ ಮೂರು ಸೇಮ್ ಕಾಣ್ತಾ ಇದೆ, ಬಟ್ ಇದರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮತ್ತೆ ಸೇವ್ ಮಾಡಿ ಮರ್ತೋಗ್ತೀರಾ. ಈಗ ಪೂರ್ತಿ ಕಲಿಯೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಹುಡುಗಿ ಬಾಕ್ಸ್ ಅಲ್ಲಿ ಕೂತಿದ್ದಾಳೆ. ಮೂರು ಕಡೆನೂ ಅದು ಕ್ಲೋಸ್ ಇದೆ, ಅಂದ್ರೆ ಮುಚ್ಚಿದೆ. ಮೇಲೆ ಮಾತ್ರ ಅದು ಓಪನ್ ಇದೆ, ಅದಕ್ಕೋಸ್ಕರ ಅವ್ರು ಕಾಣ್ತಾ ಇದ್ದಾಳೆ. ಅದಕ್ಕೆ ನಾವೇನಂತೀವಿ? ಗರ್ಲ್ ಇಸ್ ಸಿಟ್ಟಿಂಗ್ ಇನ್ ದ ಬಾಕ್ಸ್. ಗರ್ಲ್ ಇಸ್ ಸಿಟ್ಟಿಂಗ್ ಇನ್ ದ ಬಾಕ್ಸ್. ಈಗ ನೋಡಿ ಫ್ರೆಂಡ್ಸ್, ಈ ಬಾಕ್ಸ್ ಅಲ್ಲಿ ಅವಳು 4 ಕಡೆಯಿಂದನೂ ಕವರ್ ಆಗಿದೆ, ಬಟ್ ಅದ್ರ ಒಳಗಡೆ ಒಂದು ಹೋಲ್ ಇದೆ, ಅದರಿಂದ ಅವಳು ಮೂತಿ ಕಾಣ್ತಾ ಇದೆ. ಬಟ್ ಅವಳು 4 ಕಡೆಯಿಂದನೂ ಫುಲ್ ಕ್ಲೋಸ್ ಆಗಿದ್ದಾರೆ. ಅದಕ್ಕೆ ಏನಂತೀವಿ? ಗರ್ಲ್ ಇಸ್ ಸಿಟ್ಟಿಂಗ್ ಇನ್ಸೈಡ್ ದ ಬಾಕ್ಸ್. ಗರ್ಲ್ ಇಸ್ ಸಿಟ್ಟಿಂಗ್ ಇನ್ಸೈಡ್ ದ ಬಾಕ್ಸ್. ಈಗ ನೋಡಿ ಫ್ರೆಂಡ್ಸ್, ನೀವೊಂದು ಬಾಲ್ ಎಸ್ದಿದ್ದೀರಾ, ಅದು ಒಳಗಡೆ ಹೋಗ್ತಾ ಇದೆ, ಒಳಗಡೆ ಹೋಗಿಲ್ಲ ಇನ್ನು. ಅದಕ್ಕೆ ಏನಂತೀವಿ ನಾವು? ದ ಬಾಲ್ ಇಸ್ ಗೋಯಿಂಗ್ ಇನ್ ಟು ದ ಬಾಕ್ಸ್. ದ ಬಾಲ್ ಇಸ್ ಗೋಯಿಂಗ್ ಇನ್ ಟು ದ ಬಾಕ್ಸ್. ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಗರ್ಲ್ ಇಸ್ ಸಿಟ್ಟಿಂಗ್ ಇನ್ ದ ಬಾಕ್ಸ್, ಗರ್ಲ್ ಇಸ್ ಸಿಟ್ಟಿಂಗ್ ಇನ್ಸೈಡ್ ದ ಬಾಕ್ಸ್, ದ ಬಾಲ್ ಇಸ್ ಗೋಯಿಂಗ್ ಇನ್ ಟು ದ ಬಾಕ್ಸ್. ಸರಿ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್, ಸೇವ್, ಶೇರ್ ಮಾಡಿ. ಮತ್ತೆ ಇಂಗ್ಲಿಷ್ ಮಾತಾಡಬೇಕಂದ್ರೂ ಈ ಕೊಟ್ಟಿರೋ ನಂಬರ್ 81